ನೀವು ನೋಡ್ತಾರೆ ಜಿ ಎಚ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್. ಇವತ್ತಿಂದ ಏನು ಸ್ಪೆಷಲ್ ವಿಡಿಯೋಪ್ಪ ಅಂದ್ರೆ, ನಮ್ಮ ಕಡೆ ಒಬ್ಬ ರ್ಯಾಂಕರ್ ಅದಾರು, 90% ಮೇಲೆ ಪರ್ಸೆಂಟೇಜ್ ತೊಗೋತಾರು. ಈ ಸತೆ ಸೆಕೆಂಡ್ PUC ಸೈನ್ಸ್ ಅದಾರು. ಅವ್ನ ಸ್ಟ್ರಕ್ಚರ್ ಫಾಲೋ ಮಾಡೋದೈತಿ. ಯಾವ ರೀತಿ ಟೈಮ್ ಟೇಬಲ್ ಐತಿ, ಯಾವ್ಯಾವ ರೀತಿ ಏನೇನು ಸಿಲೆಬಸ್ ಓದ್ತಾರೋ ಎಲ್ಲ ಒನ್ ಬೈ ಒನ್ ನಾ ಲಾಗ್ಸ್ ಮಾಡ್ಕೊತ ಹೋಗವದನಿ. ಅಂದರೆ ಯಾವ್ಯಾವ ರೀತಿ ಅವನದೈತಿ ಅದನ್ನು ಬೇಕಂದ್ರೆ ನೀವು ಫಾಲೋ ಮಾಡಿರಿ, ಬೇಕಂದ್ರೆ ನೀವು ಚೆಕ್ ಮಾಡಿರಿ ಯಾವ ರೀತಿ ಓದ್ತಾರೋ, ಯಾವ ರೀತಿ ಟೈಮ್ ಟೇಬಲ್ ಐತಿ, ಏನೇನು ಐತಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಹೋಗ್ತಾನೆ. ಅವು ಅದಾರು, ಅವು ಮಾತಾಡ್ತಾರೋ. ಅವನ ಹೆಸರು ಈಶ್ವರ್ ಅಂಥೇಳಿ. ಈಶ್ವರ. ಎಸ್, ಹಲೋ ಗೈಸ್, ನಾನು ನಿಮಗೆ ಇವತ್ತು ಹೇಳೋದೇನಂದ್ರಪ್ಪ, ಈಗ ಎಲ್ಲರೂ ಭಾಳ ಮಂದಿ ಟ್ರೈ ಮಾಡತ್ತೀರಿ ಸಕ್ಸಸ್ ಆಗಬೇಕು, ಹಿಂಗೆ ಕಾಲೇಜ್ದಾಗ ಮುಂದೆ ಬರಬೇಕು, ಫಸ್ಟ್ ಬರಬೇಕು. ಆದರೆ ಭಾಳ ಮಂದಿದು ಆಗೋದಿಲ್ಲ. ಈಗ ಅಭ್ಯಾಸ ಮಾಡ್ಬೇಕಂತ ಮಾಡ್ತೀರಿ, ಖರೆ ಅದು ಮನಸ್ಸು ಬರೋದಿಲ್ಲ, ಹಂಗಾತು ಹಿಂಗಾತು ಇವೆಲ್ಲ ಭಾಳ ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಿ. ಅದ್ರ ಸಂಬಂಧ ಸಮ್ ರೂಲ್ಸ ನಿಮ್ಗೆ ಮೈಂಡ್ ಸೆಟ್ ಮಾಡ್ಕೋಬೇಕು, ಸ್ಟಡಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕಂತೇಳಿ ಸಮ್ ಪಾಯಿಂಟ್ಸ್ ಮಾಡಿ ನಾ ಇಲ್ಲಿ ತಂದೆ ನಿಮಗೆ. ಸೊ ನಿಮಗೆ ಲೈಕ್ ಆಗ್ತೈತಿ ಇಲ್ಲಂತಲ್ಲ, ಖರೆ ಆದರೂ ಇದು ಫಾಲೋ ಮಾಡಿರಿ ಅಕೌಂಟ್ನ. ನಾ ಮತ್ತಿನ್ನು ಡೈಲಿ ಅಪ್ಡೇಟ್ಸ್ ಕೊಡ್ತೇನೆ ನಿಮ್ಗೆ ಸೈನ್ಸ್ ಸೆಕೆಂಡ್ PU ಬಗ್ಗೆ. ಸೊ ಪ್ಲೀಸ್ ಫಾಲೋ ಅವರ್ ಚಾನಲ್. ಈಗ ನಾ ಶುರು ಮಾಡ್ತೇನೆ. ಹಲೋ, ಹಾಯ್ ಫ್ರೆಂಡ್ಸ್. ಈಗ ಈಶ್ವರ್ ನಮ್ಮ ಜೊತೆ ಅದಾರು. ಅವ್ನು ಫೇಸ್ ತೋರ್ಸಕ್ಕೆ ಅಷ್ಟು ಫೇಸ್ ತೋರ್ಸಕ್ಕಿಲ್ಲ ನೋಡ್ರು, ಮುಂದೆ ನಾವು ಫೇಸ್ ತೋರಿಸಿರು ಅಂಥೇಳಿ. ಈಗ ಜಸ್ಟ್ ನಾವು ಈಗ ಸದ್ಯ ಬೇಡ ಫೇಸ್ ರಿವೀಲ್ ಈ ಸದ್ಯಕ್ಕೆ ಬ್ಯಾಡ ಅನ್ನಕ್ಕಾರವ, ಮುಂದೆ ನೋಡೋರು ಅಂಥೇಳಿ. ಅದಕ್ಕಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅವ್ನು ಏನೇನು ತೊಗೊಂಡಾರು ಅನ್ನೋದು ಕೇಳ್ತೀನಿ. ಈಶ್ವರ್, ನಿಂದು ಯಾವ ಸ್ಟ್ರೀಮ್ ತೊಗೊಂಡೆ? ಲಕ್ಷ JEE 2020 ಈಶ್ವರ, ಸೈನ್ಸ್ನಾಗ ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿನಿ? PCMC ಮೇನ್ಲಿ. ಹಲೋ ಫ್ರೆಂಡ್ಸ್, ಈಗ ಅವ್ನು ಪಾಯಿಂಟ್ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೋ, ಟೈಮ್ ಟೇಬಲ್ ಎಕ್ಸ್ಪ್ಲೇನ್ ಮಾಡ್ತಾರೋ ಕೇಳಿಸ್ಕೊರ. ಹಲೋ ಗೈಸ್, ನಾ ಈಗ ಹೇಳೋದೇನಂದರೆ ಈ ರೂಲ್ಸ್ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಓದಿದವ್ರಿಗೆ ಗೊತ್ತಾಗ್ತೈತಿ, ಬಟ್ ಆದರೂ ಎಕ್ಸ್ಪ್ಲೇನ್ ಮಾಡೋದು ನಮ್ದು ಇದನ್ನಾಗ್ತೈತಿ, ನಾವು ಮಾಡುತ್ತೇನೆ. ಸೊ ಪ್ಲೀಸ್ ಲಿಸನ್. ಕನ್ಸಿಸ್ಟೆನ್ಸಿ ಕ್ರಿಯೇಟ್ ಸಕ್ಸಸ್. ಇದರ ಅರ್ಥ ಏನಪ್ಪ ಅಂದ್ರೆ, ನೀವು ಕನ್ಸಿಸ್ಟೆನ್ಸಿ ಇತ್ತಂದ್ರೆ ಅದು ನಿಮಗೆ ತಾನಾಗೆ ಸಕ್ಸಸ್ ಬರ್ತೈತಿ. ನೀವು ಡೈಲಿ ಕನ್ಸಿಸ್ಟೆನ್ಸಿ, ಈಗ ನಿಮ್ಮ ಕಾಲೇಜ್ದಾಗ ಮಂತ್ಲಿ ವೀಕ್ಲಿ ಎಕ್ಸಾಮ್ಸ್ ನಡೀತಾವೆ. ಯು ಮಸ್ಟ್ ಫಾಲೋ ಸಮ್ ರೂಲ್ಸ್. ಒಳಗೆ ಏನಪ್ಪ ಅಂದ್ರೆ ಕನ್ಸಿಸ್ಟೆನ್ಸಿ ಕ್ರಿಯೇಟ್ ಸಕ್ಸಸ್. ಕನ್ಸಿಸ್ಟೆನ್ಸಿ ಈಗ ಅಂತ ಅನ್ಸುತ್ತೆ ಒಬ್ಬೊಬ್ರಿಗೆ, ಕನ್ಸಿಸ್ಟೆನ್ಸಿ ಅಂದರೆ ಹೆಂಗೆ ಬಿಲ್ಡ್ ಮಾಡೋದಾ ಏನೋ ಅಂತ. ಕನ್ಸಿಸ್ಟೆನ್ಸಿ ಅಂದರೆ ಏನು ದೊಡ್ಡ ಭಾಳ ಅಲ್ಲ. ಈಗ ನೋಡಿರಿ, ಒಬ್ಬೊಬ್ಬರ 80-85 ಮಾಡ್ತಾರೆ ಈ ಎಕ್ಸಾಮ್ದು, ನೆಕ್ಸ್ಟ್ ಎಕ್ಸಾಮ್ ನೋಡ್ರಿ ಒಮ್ಮೆ 50 ಇಳಿತಾರೆ. ಅದು ಕನ್ಸಿಸ್ಟೆನ್ಸಿ ಅಲ್ಲ. ಕನ್ಸಿಸ್ಟೆನ್ಸಿ ಬೆಳಗ್ಗೆ ರೇಟ್ ಮಾಡ್ಬೇಕಂದ್ರೆ ನೀವು ಇವತ್ತು ಅಷ್ಟು ಅಭ್ಯಾಸ ಮಾಡ್ತೀರಿ, ನಾಳೆ ಅಷ್ಟು ಅಭ್ಯಾಸ ಮಾಡ್ತೀರಿ, ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊತ ಹೋಗ್ಬೇಕಾದ್ರೆ ಕಡಿಮೆ ಅಂತೂ ಒಟ್ಟು ಆಗಬಾರ್ದು. ಈಗ ಪೈಲಾ ಟೆಸ್ಟ್ ಒಳಗೆ 90 ಮಾಡಿರಿ ಒಬ್ರು, ನೆಕ್ಸ್ಟ್ ಟೆಸ್ಟ್ ಒಳಗೆ 91 90 ಅಬೋವ್ ಮಾಡಕ್ಕೆ ನೋಡ್ರಿ. ಅದು ಅದಕ್ಕಿಂತ ಕೆಳಗೆ ಬರಬೇಡ್ರಿ. ಕನ್ಸಿಸ್ಟೆನ್ಸಿ ಅಂದ್ರೆ ಈಗ 90 95 96 90. ಸೊ ನಿಮ್ಗೆ ಕನ್ಸಿಸ್ಟೆನ್ಸಿ ಒಳಗೆ ಹೋಗ್ಬೇಕು ಅಂದರೆ ನಿಮಗೆ ಸಕ್ಸಸ್ ತಾನಾಗೆ ಬರ್ತೈತಿ. ಇದು ಫಸ್ಟ್ ಪಾಯಿಂಟದ ಅರ್ಥ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, 1% ಇಂಪ್ರೂವ್ಮೆಂಟ್ ಎವ್ರಿ ಡೇ. ನೀವು ನೀನು ಎಟ್ ಮಾಡಿರಲ್ಲ ಅದಕ್ಕಿಂತ ಚಲೋ ಇವತ್ತು ಮಾಡಿರಿ 1%. ಇವತ್ತು ಎಟ್ ಮಾಡಿರಲ್ಲ ಅದಕ್ಕಿಂತ ಚಲೋ 1% ನಾಳೆ ಮಾಡಿರಿ. ಸೊ ನಿಮ್ಮ ಡೈಲಿ 1% ಇಂಪ್ರೂವ್ಮೆಂಟ್ ಇತ್ತು, ಅದು ಇಂಪ್ರೂವ್ಮೆಂಟನ. ನೀವು ಇಂಪ್ರೂವ್ಮೆಂಟ್ 1% ಮಾಡಿರಿ, 0.1% ಮಾಡಿರಿ, ಅದು ಇಂಪ್ರೂವ್ಮೆಂಟನ. ಅಟ್ ಮಾಡಿರಿ. ಸ್ಟಡಿ ಇವನ್ ವೆನ್ ಯು ಡೋಂಟ್ ಫೀಲ್ ಲೈಕ್ ಇಟ್. ಅಂದ್ರೆ ನಿಮಗೆ ಅಭ್ಯಾಸ ಮಾಡೋಕೆ ಮನಸ್ಸಿಲ್ಲ ಅಂದರೂ ನೀವು ಅಭ್ಯಾಸ ಮಾಡಿರಿ. ಅಂದರೆ ನಿಮಗೆ ಹಾರ್ಡ್ ವರ್ಕ್ ಅಂತಾರೆ, ಡೆಡಿಕೇಶನ್ ಅಂತಾರೆ. ಅದ ಡೆಡಿಕೇಶನ್ ಅಂದ್ರೆ ಇದೆ. ನೀವು ಮನಸ್ಸಿರ್ಲಿಕ್ಕೂ ಏನು ಮಾಡ್ತೀರಿ ನೋಡ, ಅದೇ ಡೆಡಿಕೇಶನ್. ಸೊ ಸ್ಟಡಿ ಇವನ್ ವೆನ್ ಯು ಡೋಂಟ್ ಫೀಲ್ ಲೈಕ್ ಇಟ್ ಅಂದರೆ ಮನಸ್ಸಿಲ್ಲ ಅಂದರೂ ಅಭ್ಯಾಸ ಮಾಡಿರಿ, ನಿಮಗೆ ಸಕ್ಸಸ್ ಅವಾಗೂ ಬರ್ತೈತಿ. ಕನ್ಸಿಸ್ಟೆನ್ಸಿ ಇಸ್ ಗ್ರೇಟರ್ ದ್ಯಾನ್ ಟ್ಯಾಲೆಂಟ್. ಈಗ ಒಬ್ಬೊಬ್ರಿಗೆ ಟ್ಯಾಲೆಂಟ್ ಇರ್ತೈತಿ, ಆದರೆ ಕನ್ಸಿಸ್ಟೆನ್ಸಿ ಇರೋಂಗಿಲ್ಲ. ಸೊ ಟ್ಯಾಲೆಂಟ್ ಇದ್ರೂ ಯೂಸ್ ಇಲ್ದಂಗೆ ಆಗ್ತೈತಿ. ಈಗ ಕನ್ಸಿಸ್ಟೆನ್ಸಿ ಇದ್ದವ್ರಿಗೆ ಟ್ಯಾಲೆಂಟ್ ಇರಲಿಲ್ಲ ಅಂದರೂ ಅವ್ರ ಕನ್ಸಿಸ್ಟೆನ್ಸಿ ಅವ್ರಿಗೆ ಸಕ್ಸಸ್ ಸಿಗೋಕೆ ಹೆಲ್ಪ್ ಮಾಡ್ತೈತಿ. ಸೊ ಕನ್ಸಿಸ್ಟೆನ್ಸಿ ಈಸ್ ಆಲ್ವೇಸ್ ಎವರ್ ಗ್ರೇಟರ್ ದ್ಯಾನ್ ಟ್ಯಾಲೆಂಟ್. ಇನ್ನೊಂದು ಏನಪ್ಪ ಅಂದ್ರೆ ಫೋಕಸ್, ಇಂಪ್ರೂವ್ಮೆಂಟ್, ರಿಪೀಟ್. ಫೋಕಸ್ ಮಾಡಿರಿ, ಅದನ್ನು ನೀವೇನು ಕಲ್ತಿರಿ ಅದನ್ನ ಇಂಪ್ರೂವ್ ಮಾಡ್ಕೊರಿ, ಅದನ್ನ ರಿಪೀಟ್ ಮಾಡಿರಿ. ಫೋಕಸ್, ಇಂಪ್ರೂವ್, ರಿಪೀಟ್. ಇವು 3 ಪಾಯಿಂಟ್ಸ್ಗಳ ಲೈಫ್ದಾಗ ಎಲ್ಲ ಸ್ಟೇಜ್ ಒಳಗೆ ಯೂಸ್ ಆಗ್ತಾವೆ. ಯಾವ ಸ್ಟೇಜ್ದಾಗ ತಗೋರಿ, ಎಂಥ ಕಷ್ಟ ಒಳಗೆ ತಗೋರಿ, ಏನೋ ಸುಖ ಇದ್ದರೂ ಇವು 3 ಪಾಯಿಂಟ್ಸ್ ಭಾಳ ಹೆಲ್ಪ್ ಆಗ್ತಾವೆ. ನೆಕ್ಸ್ಟ್, ನೋ ಝೀರೋ ಸ್ಟಡಿ ಡೇಸ್. ಅಂದ್ರೆ ಅಭ್ಯಾಸ ಮಾಡ್ಲಾರ್ದಂಥ ದಿನಗಳನ್ನ ಇರಬಾರ್ದು ನಿಮ್ಮ ಕಡೆ. ಎಲ್ಲ ದಿನದ ಅಭ್ಯಾಸ ಒಂದು ಸ್ವಲ್ಪ ಮಾಡಕ್ಕೆ ನೋಡಿರಿ. ಅಟ್ಲೀಸ್ಟ್ 1 ಪೇಜ್ ಇಲ್ಲ 1 ಲೈನ್ ಓದಾಕೆ ನೋಡಿರಿ. ನೋ ಝೀರೋ ಸ್ಟಡಿ ಡೇಸ್. ಝೀರೋ ಸ್ಟಡಿ ಡೇಸ್ ನಾನು ಇರಬಾರ್ದು ನಿಮ್ಮ ಇದ್ರೊಳಗೆ. ಒಟ್ಟು ದಿನಕ್ಕೆ 1 ಲೈನ ಇಲ್ಲ 1 ಪೇಜ್ ಒಟ್ಟು ಓದ್ಕೋತೀರಿ. ಏನು ಹಬ್ಬ ಬಂತು, ಫೆಸ್ಟಿವಲ್ ಬಂತು, ಅವ್ರ ಬರ್ತಡೇ, ಇವ್ರ ಬರ್ತಡೇ, ಫ್ರೆಂಡ್ ಬರ್ತಡೇ, ಏನೇ ಇರಲದ 1 ಲೈನ್ ರೀ ಇಲ್ಲ 1 ಪೇಜ್ ರೀ ಓದಬೇಕು. ಮಿನಿಮಮ್ 3 to 5 ಫೋಕಸ್ಡ್ ಅವರ್ಸ್ ಡೈಲಿ. 3 ಇಲ್ಲ 5 ತಾಸು ಮಿನಿಮಮ್ ನೀವು ಫೋಕಸ್ಡ್ ಅವರ್ಸ್ ನಿಮ್ಮ ಟೈಮ್ ಟೇಬಲ್ ಹಾಕೋರಿ. ನಾ ಟೈಮ್ ಟೇಬಲು ನೆಕ್ಸ್ಟ್ ವೀಡಿಯೋದಾಗ ಬೇಕಾದ್ರೆ ಮಾಡಿಕೊಡ್ತೇನೆ. ನೀವು ಈ ಕಾಮೆಂಟ್ ಸೆಕ್ಷನ್ದಾಗ ಹಾಕಿ ನೋಡಿರಿ, ಬೇಕಾದ್ರೆ ಯಾರು ಇಂಟ್ರೆಸ್ಟ್ ಇದ್ದೀರಂತ. ಸೊ ನಾನು ನೆಕ್ಸ್ಟ್ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ. ಬೆಸ್ಟ್ ಟೈಮ್ ಟೇಬಲ್ ಯಾವುದಾ, ಏನೋ ಫಾಲೋ ನೀವು ಆ ಟೈಮ್ ಟೇಬಲ್ ಫಾಲೋ ಮಾಡ್ತೀನಿ ಅಂದ್ರೆ ಅಟ್ಟನ ಮಾಡಿಕೊಡ್ತೀನಿ.
ಮತ್ತಂದ್ರೆ ಈಗ ನಾವು ಮಾಡಿ ಕೊಡೋದ ಇಲ್ಲ ಫಾಲೋ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇದನ್ನ ಆಗ್ತೈತೆ. ಸೊ ಕಮೆಂಟ್ಸ್ದಾಗ ಹಾಕ್ರಿ, ನಾ ಟೈಮ್ ಟೇಬಲ್ ಮಾಡಿಕೊಡ್ತೀನಿ ನಿಮ್ಗೆ. ನೆಕ್ಸ್ಟ್ ರಿವೈಸ್ ಡೈಲಿ. ಇವತ್ತೇನು ಮಾಡಿರ್ತಿರಲ್ಲ, ನಾಳೆ ಓದಾಕೆ ಕುಂದ್ರಕ್ಕಿಂತ ಪೆಳ ಅದನ್ನ ರಿವೈಸ್ ಮಾಡಿರಿ. ನಾಳೆ ಏನು ಓದಿರ್ತಿರಲ್ಲ, ನಾಡ್ದದನ್ನ ಓದಕ್ಕಿಂತ ಪೆಳ ರಿವೈಸ್ ಮಾಡಿರಿ. ಸೊ ಇದರಿಂದ ಏನಾಗ್ತೈತಪ್ಪ ಅಂದ್ರೆ ಮನುಷ್ಯಾಗ ಭರವಸೆ ಅನ್ನೋದು ಬರ್ತೈತೆ ಒಂದು ಸ್ವಲ್ಪ, ನಾ ಮಾಡ್ತೀನಿ ಇದನ್ನು ಹಿಂಗೆ ಅಂತ. ನೆಕ್ಸ್ಟ್ ಐ ಡೋಂಟ್ ನೀಡ್ ಮೋಟಿವೇಶನ್ ಎವ್ರಿ ಡೇ, ಐ ನೀಡ್ ಕನ್ಸಿಸ್ಟೆನ್ಸಿ. ಅಗೇನ್ ಇಲ್ಲೂ ಕನ್ಸಿಸ್ಟೆನ್ಸಿ ಅನ್ನೋದು ಬರ್ತೈತಿ. ನೀವು ದಿನ ನನಗೆ ಮೋಟಿವೇಶನ್ ಬೇಕು ಅಭ್ಯಾಸ ಮಾಡೋಕೆ, ಇಲ್ಲ ನಾ ಅಭ್ಯಾಸ ಭಾಳ ಮಂದಿ ರೀಲ್ಸ್ ನೋಡ್ತೀರಿ, ವೀಡಿಯೋಸ್ ನೋಡ್ತೀರಿ, ಮೋಟಿವೇಶನ್ ಬರಲಿ, ಹಂಗೆ ಬರಲಿ, ನಾವು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕಂತಲ್ಲಿ, ಅದೆಲ್ಲ ಏನೂ ನೆಸಸರಿನೇ ಇಲ್ಲ. ನೀವು ದಿನ ಮಾಡ್ಕೊತ ಹೋಗ್ರಿ, ದಿನ ಅಭ್ಯಾಸ ಮಾಡ್ಕೊತ ಹೋಗ್ರಿ. ಮೋಟಿವೇಶನ್ ಬೇಕಾಗೋದಿಲ್ಲ ಮನುಷ್ಯಾಗ. ಕನ್ಸಿಸ್ಟೆನ್ಸಿ ಇತ್ತಂದ್ರೆ ಸಕ್ಸಸ್ಸು ಬರ್ತೈತಿ, ಕನ್ಸಿಸ್ಟೆನ್ಸಿನೂ ಇರ್ತೈತಿ. ಸಕ್ಸಸ್ಸು ಬರ್ತೈತೆ ಅಂದ್ರೆ ನಿಮಗೆ ಮೋಟಿವೇಶನ್ ಅದಕ್ಕೆ ಬೇಕಾ? ಡೈಲಿ ಮೋಟಿವೇಶನ್ ರೀಲ್ಸ್ಗಳು ಮಾಡೋದು ಬಿಟ್ಟು ಅಭ್ಯಾಸ ಮಾಡಕ್ಕೆ ನೋಡ್ರಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೆ ನೋಡ್ರಿ, ಸಕ್ಸಸ್ ತಾನಾಗೇನ ಬರ್ತೈತಿ. 95 ಯಾಕೆ 100 ಮಾಡ್ಬೋದು ನೀವು. ಥ್ಯಾಂಕ್ ಯು. ಹಲೋ, ಥ್ಯಾಂಕ್ ಯು ಈಶ್ವರ. ಇದ್ರೊಳಗೆ ನಾನು ಕೆಲವೊಂದು ಡೌಟ್ಸ್ಗಳು ಅದಾವು. ಡೌಟ್ಸ್ ಅಂದ್ರೆ ಕೆಲವೊಬ್ರು ಹೇಳ್ತಾರೆ 3 to 5 ಅವರ್ ಅಲ್ಲ 16 ಅವರ್ ಸ್ಟಡಿ ಮಾಡಬೇಕು, 18 ಅವರ್ ಸ್ಟಡಿ ಮಾಡಬೇಕು ಅಂತ ಹೇಳ್ತಾರೆ. ಔಟ್ JEE ಮತ್ತು UPSC ಅದು ಕ್ರ್ಯಾಕ್ ಮಾಡೋಕ್ಕೆ 90% 100% ಮಾಡ್ಬೇಕಂದ್ರೆ 10 ಅವರ್ಸ್ ಸ್ಟಡಿ ಮಾಡು, 8 ಅವರ್ಸ್ ಸ್ಟಡಿ ಮಾಡು ಡೈಲಿ ಅಂತೇಳಿ ಅಂತಾರೆ. ನೀವು ನೋಡ್ರೆ 3 to 5 ಅವರ್ ಅಷ್ಟೇ ಹಾಕ್ರಿ. ಯಾಕೆ? ಈಗ ಅಭ್ಯಾಸ 2 ತಾಸು ಮಾಡ್ತೀವಿ ಅನ್ನೋದ್ರ ಮ್ಯಾಗ ಇರಂಗಿಲ್ಲ, ಎಷ್ಟು ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದ್ರ ಮ್ಯಾಗ ಇರ್ತೈತಿ. ಈಗ ಒಬ್ಬೊಬ್ಬರು 16 ತಾಸು ಓದ್ತಾರೆ, 10 ತಾಸು ಓದ್ತಾರೆ. ಅದ್ರವ್ರು ಭಾಳ ತಿಳ್ಕೊಳಕ್ಕೆ ಟೈಮ್ ಭಾಳ ತೊಗೋತಾರೆ. ಈಗ ಶಾಣೆ ಹುಡುಗರು ಏನಂದ್ರೆ ತಿಳ್ಕೊಳ್ಳೋರು ಶಾಣೆ ಇದ್ರಂದ್ರೆ 3 ಇಲ್ಲ 5 ತಾಸು ಸಾಕು. ಇದು ನಾ ಮಿನಿಮಮ್ ಅಂತ ಕೊಟ್ಟೇನಲ್ಲಿ ಮೆನ್ಷನ್ ಮಾಡಿ, ನಿಮ್ಗೆ ಬೇಕಾದ್ರೆ ನೋಡ್ಬೋದು ಅಲ್ಲಿ ಮಿನಿಮಮ್ ಅಂದೇನ. ನೀವು ಮ್ಯಾಕ್ಸಿಮಮ್ ಎಷ್ಟು ಮಾಡ್ತೀರಿ ಮಾಡಿರಿ, ಆದರೆ ಮಿನಿಮಮ್ ಡೈಲಿ 3 to 5 ಅವರ್ಸ್ ಮಾಡಬೇಕು. ಈಗ 16 ತಾಸು 10 ತಾಸು UPSC ಆಗಲಿ JEE ಆಗಲಿ ಹಿಂಗೆ ಮಾಡಬೇಕಂತೇನಿಲ್ಲ. ನೀವು ಅವರ 16 ತಾಸು ಮಾಡಿ ಏನೂ ಕಲಿಲಿಲ್ಲ ಅಂದ್ರೆ ಅದು 16 ತಾಸು ವೇಸ್ಟ್ ಆಗ್ತೈತಿ. ನೀವು 3 ಇಂದ 5 ತಾಸು ಮಾಡಿ ಭಾಳಷ್ಟು ನಾಲೆಜ್ ತೊಗೊಂಡು ಭಾಳಷ್ಟು ಶಾಣೆ ಆದ್ರೆ ಅಂದ್ರೆ, ಭಾಳಷ್ಟು ತಿಳ್ಕೊಂಡ್ರೆ ಅಂದ್ರೆ ಈ 3 to 5 ಅವರ್ಸ್ ನಿಮ್ಗೆ ಭಾಳ ಯೂಸ್ಫುಲ್ ಆಗ್ತೈತಿ. ಅಂದರೆ ನಿಮ್ಮ ಪ್ರಕಾರ ಪರ್ಫೆಕ್ಷನ್ ಈಸ್ ಇಂಪಾರ್ಟೆಂಟ್. ಪರ್ಫೆಕ್ಷನ್ ಎಷ್ಟು ತಿಳ್ಕೊಂಡಿರಿ, ನಾಲೆಜ್ ಒಂದು ರೀತಿಯಲ್ಲಿ ನಾಲೆಜ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎಷ್ಟು ಓದ್ತೇವೆ ಅನ್ನೋದಲ್ಲ, ಎಷ್ಟು ತಿಳ್ಕೊತೇವೆ ಅನ್ನೋದು ಇಂಪಾರ್ಟೆಂಟ್. ಓಕೆ, ಮತ್ತು ನೀವು ಸೈನ್ಸ್ ಆಗಂತಲೇ ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕನ್ನಾಗ್ತೀರಿ? ನೀಟನ್ನು ಐತಿ, JEE ಐತಿ. ನಾ PCMC ತೊಗೊಂಡಿರೋದ್ರಿಂದ ನನ್ನ ಕಡೆ ನಾ JEE ಮಾಡಬೇಕು ಇಲ್ಲ CET ಮಾಡಬೇಕು. ಸೊ ನಾ ಹೆಚ್ಚಿಗೆ ಪ್ರಿಫರೆನ್ಸ್ JEE ಕೊಡ್ತೀನಿ. JEE ಮಾಡೋದು ಎದಕ್ಕಪ್ಪ ಅಂದ್ರೆ ಹೈ ಪ್ಯಾಕೇಜ್. ನಿಮ್ಗೆ ಹೇಳ್ಬೋದು ನೀವು ಎಲ್ಲರೂ ಮನಿ ಸಂಬಂಧ ಮಾಡೋಂಗಿಲ್ಲ, ಹಂಗಿಲ್ಲ ತಿಳಿಕರೆ ಲೈಫ್ನಾಗ ನಿಮ್ಗೆ ಚಲೋ ಪ್ಯಾಕೇಜ್ ಸಿಗಬೇಕು, ಇಲ್ಲ ಅಬ್ರಾಡ್ಕದು ಹೋಗ್ಬೇಕಾದ್ರೆ JEE ಈಸ್ ಬೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನಿಮ್ಗೆ ಚಲೋ ಕಾಲೇಜು ಸಿಗ್ತೈತಿ. ಅದ್ರ ಮೇಲೆ ಈಗ ಪಾಪ ಒಬ್ಬೊಬ್ರು ಇದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋರು ಸಫರ್ ಮಾಡ್ತಿರ್ತಾರೆ. ಸೊ ಫೀನೂ ಕಡಿಮೆ ಆಗ್ತೈತಿ. ಕಡಿಮೆ ಫೀದಾಗ ಚಲೋ ಕಾಲೇಜ್ ಸಿಗ್ತಾವೆ, ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿ ಚಲೋ ಪ್ಯಾಕೇಜ್ಗಳು ಸಿಗ್ಬೋದು. ಈಗ ಮತ್ತು JEE ಪ್ರಿಪ್ರೇಷನ್ ಯಾವ ರೀತಿ ನಡೆಯಾಕೈತಿ? ಈಗ ಪ್ರಿಪ್ರೇಷನ್ ಮಾಡಾಕ್ತಿರೋ ಏನು ಎಕ್ಸಾಮ್ ಮುಗಿದ್ಮೇಲೆ ಪ್ರಿಪ್ರೇಷನ್ ಮಾಡ್ಬೇಕನ್ನಕ್ಕಿರೋ? ಇಲ್ಲ ಹಾಗೆಲ್ಲ ಮಾಡೋಕ್ಕೆ ಬರೋದಿಲ್ಲ. ನೀವು ಎಕ್ಸಾಮ್ ಮುಗಿದ್ಮೇಲೆ ಪ್ರಿಪೇರ್ ಆಗ್ತೀನಿ ಅಂತ ಕೂತಾರೆ, ಅದು ಆಗೋದು ಇಲ್ಲ. ಸೊ ಈಗಿಂದ ಶುರು ಮಾಡ್ಬೇಕು. ಏನೋ ಮಾಡೋದಿದ್ರು ಈಗಿಂದನೇ ಶುರು ಮಾಡಬೇಕಾಗ್ತೈತಿ. ಆ CET ಇರಲಿ, JEE ಇರಲಿ, ನೀಟ್ ಇರಲಿ, UPSC ಇರಲಿ, ಏನೇ ಇದ್ದರೂ ಈಗಿಂದನೇ ಶುರು ಮಾಡಬೇಕು. ಆಮೇಲೆ ಮುಂದೆ ಹೋಗೋಣ ಮಾಡೋಕ್ಕಾಗೋದಿಲ್ಲ. ಸೊ ನಾ ಅದ್ರ ಬಗ್ಗೆನೂ ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ, JEE ಪ್ರಿಪರೇಷನ್ ಹೆಂಗೆ ಮಾಡಬೇಕು ಏನಂತ. ಸೊ ಪ್ಲೀಸ್ ಅಕೌಂಟ್ನ ಫಾಲೋ ಮಾಡಿರಿ. ಓಕೆ ಈಶ್ವರ, ಥ್ಯಾಂಕ್ಸ. ಮತ್ತು ಇನ್ನೂ ಅಷ್ಟು ನಿಮ್ಗೆ ಏನರ ಡೌಟ್ ಇತ್ತು ಯಾವ ರೀತಿ ನಾವು ಸ್ಟಡಿ ಮಾಡಬೇಕು ಅಂದ್ರೆ, ನಾ JEE ತೊಗೊಂಡಿಲ್ಲ, ನೀಟ್ ತೊಗೊಂಡಿನಿ ಅಂದ್ರೆ, ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿರಂದ್ರೆ ನಾ ಅವನು ವೀಡಿಯೋ ಮಾಡ್ತೀನಿ. ಯಾರು ರ್ಯಾಂಕರ್ಸ್ ಅದಾರೋ ಅವ್ರ ರೀತಿ ಅವ್ರನ್ನೂ ಕರ್ಕೊಂಡು ಬಂದು ವೀಡಿಯೋ ಮಾಡ್ತೀನಿ ನಾನು. ಮತ್ತು ಈಗ ರಫ್ ಟೈಮ್ ಟೇಬಲ್ ಅಂತೇಳಿ ಇದು ಪರ್ಫೆಕ್ಟ್ ಇಲ್ಲ. ಟೈಮ್ ಟೇಬಲ್ ಆದ್ರೂ ರಫ್ ಆಗಿ, ಯಾರಿಗೆ ಈ ವಿಡಿಯೋ ನೀವು ನೋಡಾಕ್ತೀರಿ ರಫ್ ಆಗಿ ಅಂಕ ತಕ್ಕ ನೆಕ್ಸ್ಟ್ ವಿಡಿಯೋ ಬರೋ ತಕ್ಕ ರಫ್ ಆಗಿ ನೀವು ಇದನ್ನ ಫಾಲೋ ಮಾಡ್ಬೋದು. ಈ ಟೈಮ್ ಟೇಬಲ್ ಯೂಸ್ಲೆಸ್ ಅಂತೇನಿಲ್ಲ. ಈಗ ಯೂಸ್ಫುಲ್ ಇದು ರಫ್ ಇದಕ್ಕೆ ಅನ್ನತ್ತೀವಿ ಅಂದ್ರೆ ನಾವು ಒಬ್ಬೊಬ್ಬರ ಕಾಲೇಜ್ ಟೈಮ್ ಹೆಚ್ಚಿಗೆ ಇರ್ತೈತಿ, ಒಬ್ಬೊಬ್ರು ಕಾಲೇಜ್ ಟೈಮ್ ಕಡಿಮೆ ಇರ್ತೈತಿ. ಸೊ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ ಟೈಮ್ ಟೇಬಲ್ ನಿಮ್ದು ಏನೈತಿ, ನೀವು 2 ತಾಸು ಕಾಲೇಜ್ಗೆ ಹೋಗ್ತೀರಿ ಏನು ನನಗೆ ಗೊತ್ತಿಲ್ಲ. ಸೊ ನಾ ಮಾಡಿದ್ದಿದ್ದ ನಿಮಗೆ ಚಲೋ ಅನಿಸ್ರೆ, ನಿಮ್ಗೆ ಯಾರು ಸೂಟ್ ಆಗ್ತಿಲ್ಲ ಅವ್ರು ಫಾಲೋ ಮಾಡ್ಬೋದು. ಇದನ್ನ ಈ ಟೈಮ್ ಟೇಬಲ್ ಬೆಸ್ಟ್ ಐತಿ. ನಿಮಗೆ ಇದನ್ನಷ್ಟು ಫಾಲೋ ಮಾಡಿದ್ರೆ ನಿಮಗೆ ಡೈಲಿ ಎಷ್ಟು ಓದ್ತೀರಿ ಎಲ್ಲ ಟೈಮ್ ಟೇಬಲ್ ಸೆಟ್ ಐತಿ. ಇದ್ರಾಗ 3 ಇಂದ 5 ತಾಸು ಆರಾಮ್ಸಿರಿ ಡೈಲಿ ಐತಿ. ರಿವಿಷನ್ ಆಫ್ ವಾಟ್ ಯು ಸ್ಟಡಿ ಟುಡೇ. ಇವತ್ತು ಏನು ಮಾಡಿರಿ 30 ನಿಮಿಷ ರಿವಿಷನ್. ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳೋದು ಬರ್ತಿದ್ನಿ. ಈ ಟೈಮ್ ಟೇಬಲ್ ನೋಡಿ ನಂಗೆ ನೆನಪಾತು. ನೀವು ಇವತ್ತು ರಾತ್ರಿ ಮಕ್ಕಳಿಗಿಂತ ಪೆಲ್ಲ ನಾಳೆ ಏನೇನು ಮಾಡಬೇಕು, ನಾಳೆ ಟೈಮ್ ಟೇಬಲ್ ಹಾಕಿ ಮಕ್ಕೋರಿ.
ಇವತ್ತು ರಿವೈಸ್ ಮಾಡ್ತೀರಿ, ಇವತ್ತೊಂದು ದಿನ ಏನೇನು ಓದಿರಿ ರಾತ್ರಿ ರಿವೈಸ್ ಮಾಡಿರಿ. ಆ ರಿವೈಸ್ ಆದ್ಮ್ಯಾಗ ಒಂದು ಅರ್ಧ ತಾಸಿಲ್ಲ ಒಂದು ಅರ್ಧ ತಾಸು ಕುಂತ ನಾಳೆ ಟೈಮ್ ಟೇಬಲ್ ಹಾಕೋರಿ. ಪೆಲ್ಲ ನಾಳೆ ಏನು ಮಾಡಬೇಕು, ನಾಳೆ ನಾ ಇದನ್ನು ಮಾಡಬೇಕು, ಹಿಂಗೆ ಇಟ್ಟಿಟ್ಟು ಓದಬೇಕು, ಈ ಪೋರ್ಷನ್ ಮುಗಿಸ್ಬೇಕು, ಈ ಸಿಲೆಬಸ್ ಹಿಂಗೆ ಮುಗಿಸ್ಬೇಕು ಅನ್ನೋ ಪ್ಲ್ಯಾನ್ ಹಾಕೊಂಡು ಮುಕ್ಕೋರಿ. ಅಂದ್ರೆ ಬೆಳಿಗ್ಗೆಲ್ಲನ ಅದ ಕಾನ್ಫಿಡೆನ್ಸ್ಲಿ ನೀವು ಆ ದಿನ ಶುರು ಮಾಡ್ಬೇಕು. ನೀವು ಅಂದ್ರೆ ಫೀಲ್ ಚಲೋ ಆಗ್ತೈತಿ. ಓಕೆ ಫ್ರೆಂಡ್ಸ್, ನಾವು ಮುಂದಿನ ವೀಡಿಯೋನಾಗ ಸಿಗೋರು. ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ಯಾವ ರೀತಿ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನೀವು ಯಾವ ಸೈನ್ಸ್ ಸ್ಟ್ರೀಮ್ನಾಗ ಯಾವ್ಯಾವ ಸಬ್ಜೆಕ್ಟ್ ತೊಗೊಂಡಿರಿ ಅವನು ಕಮೆಂಟ್ ಮಾಡಿರಿ. ಮತ್ತು ನೀವು ಏನೇನು ಮಾಡೋರು ಇದ್ದೀರಿ, ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡೋರು ಇದ್ದೀರಿ ಅದನ್ನೂ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನೀವು ಫುಲ್ ವೀಡಿಯೋ ಕಂಟಿನ್ಯೂ ಡೈಲಿ ಬೇಸ್ನಾಗೂ ವೀಡಿಯೋ ಮಾಡ್ತಾನೆ. ರೆಗ್ಯುಲರ್ ವೀಡಿಯೋಸ್ಗಳು ಬರ್ತಿರ್ತಾವೆ. ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಹಿತ ಇದ್ರೊಳಗೆ ನಾ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ನಾಗಿಲ್ಲ, ಯಾಕಂದ್ರೆ ಮ್ಯಾಲಿನ ಡಿಸ್ಕ್ರಿಪ್ಷನ್ನಾಗ ನಾ ಹಾಕಿರ್ತೀನಿ, ನೀವು ಚೆಕ್ ಮಾಡಿರಿ. ಒಬ್ಬ ರ್ಯಾಂಕರ್ ಯಾವ ರೀತಿ ಓದ್ತಾರೋ, ಯಾವ ರೀತಿ ಅಂದರೆ ನೀವು 90ಕ್ಕಿಂತ ಪ್ಲಸ್ಸನ್ನು ತೊಗೋಬೋದು. ಆದರೆ ನೀವು ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡಬೇಕು. ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದು ಗೈಡ್ ಮಾಡೋರು ಯಾರು ಇರೋಂಗಿಲ್ಲ. ಅದಕ್ಕಾಗಿ ನಾವೊಬ್ಬ ರ್ಯಾಂಕರ್ನ ತೊಗೊಂಡ್ಬಂದಿನಿ. ಇವು ಯಾರಲ್ಲ, ನಮ್ಮ ತಮ್ಮನ. ಇವಂದು ರೆಗ್ಯುಲರ್ ಬೇಸಿಸ್ ಮೇಲೆ 90 ಅಬೋವ್ನ ಇರ್ತೈತೆ ಪರ್ಸೆಂಟೇಜ್. ಅದಕ್ಕಾಗಿ ಈ ರೀತಿ ಯಾವ ರೀತಿ ಪ್ರಿಪ್ರೇಷನ್ ಮಾಡೋಕ್ಕಾರು, ಯಾವ ರೀತಿ ಸ್ಟಡಿ ಮಾಡ್ತಾರೋ, ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಾರೋ ಸ್ಟಡಿಗಾಗಿ, ಅದನ್ನೆಲ್ಲ ಫುಲ್ ವೀಡಿಯೋ ನಾ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಮುಂದಿನ ವೀಡಿಯೋನಾಗ ಸಿಗೋರು.